ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೈಟ್ ಆ್ಯಂಗಲ್ ವ್ಲಾಗ್ಸ್. 10ನೇ ಟೇಕ್ ಕಂಡ್ರಿ ಇದು. ಲೈಟಿಂಗು, ಗ್ರೀನ್ ಸ್ಕ್ರೀನು ಇವೆಲ್ಲ ಸೆಟ್ ಮಾಡಿ ಲೈಟಿಂಗ್ಸ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು, ಆಡಿಯೋ ಚೆಕ್ ಮಾಡಿಕೊಂಡು, ವೈಟ್ ಬ್ಯಾಲೆನ್ಸು ಕ್ಯಾಮ್ರಾದಲ್ಲಿ ಅದನ್ನೆಲ್ಲ ಪೂರ್ತಿ ಚೆಕ್ ಮಾಡಿಕೊಂಡು ಶುರು ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ? ಗೊತ್ತು, 1 ತಿಂಗಳಾಯಿತು ಆಲ್ರೆಡಿ, ಸಿಕ್ಕಾಪಟ್ಟೆ ಭಾಳಷ್ಟು ದಿವಸ ಆಯಿತು. ಸೊ ವೀಡಿಯೋಸ್ ಅದು ಬಂದಿಲ್ಲ. ಕಾರಣ ಇಷ್ಟೇ ಸಿಂಪಲ್ಲು, ಲೈಕ್ ಸ್ಟುಡಿಯೋ ಸೆಟಪ್ ಮಾಡ್ಕೊತಾ ಇದ್ದೆ. ಒಂದು ಮೇನ್ ರೀಸನ್ನು ಸ್ಟುಡಿಯೋ ಸೆಟಪ್ ಆದ ತಕ್ಷಣ, ಸೆಕೆಂಡು ನಾನು ಸೆಟಪ್ ಮಾಡ್ತಾಯಿದ್ದಿದ್ದು ಲೈಟಿಂಗು, ಗ್ರೀನ್ ಸ್ಕ್ರೀನು, ಅದ್ರ ಜೊತೆಲಿ ಸಾಕಷ್ಟು ಒಂದಿಷ್ಟು ಸ್ಕಿಲ್ಸ್ನ ನಾನು ಕೂಡ ಅಪ್ಗ್ರೇಡ್ ಮಾಡ್ಕೊತಾ ಇದ್ದೆ. ವಿಡಿಯೋ ಎಡಿಟಿಂಗ್ ಇರ್ಬೋದು, ಅಥವಾ ಟಾಪಿಕ್ಸ್ಗಳ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಬರೆದಿಟ್ಕೊಳ್ಳೋದಾಗ್ಬೋದು, ಇದೆಲ್ಲ ನಡೀತಾ ಇತ್ತು. ಸೊ ಇದು ನಡೀತಾನೆ ಇದೆ. ಆಲ್ರೆಡಿ ಇದು 10ನೇ ಟೇಕು. ಸಿಕ್ಕಾಬಟ್ಟೆ ಸಾಕಷ್ಟು ಹೇಳ್ತಾ ಬಂದೆ. ಅದು ಲೈಕ್ ಎಲ್ಲ ಪರ್ಫೆಕ್ಟು ಟೇಕ್ ಆಗಿ ಯಾವ ರೀತಿ ಬರುತ್ತೆ ಏನೋ ಗೊತ್ತಿಲ್ಲ. ಇವಾಗ ಹಿಂದೆ ಬಂದ್ಬಿಟ್ಟು ನನಗೆ ಒಂದು ಪ್ರಾಪರು ಕ್ಯಾಮ್ರಾ ಆ್ಯಂಗಲ್ ಸಿಕ್ಕಿದೆ ಅಂತ ಹೇಳ್ಬೋದು. ಇದು ಕೂಡ ಕರೆಕ್ಟ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಹಿಂಗೆ ಕ್ಲಿಕ್ ಮಾಡಿದಾಗ ಹಿಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಬೇಕು, ಅಂದರೆ ಪಕ್ಕ ವೀಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಅಂತ ಆಗಿದೆ. ಅಂದರೆ ಅಗೇನ್ ಐ ಹ್ಯಾವ್ ಟು ರೀಡ್ ಟು ದ ವಿಡಿಯೋ. ಸೊ ಇಷ್ಟೇ ಸ್ನೇಹಿತರೆ, ಲೈಕ್ ಇವತ್ತಿನ ವೀಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಸಾಕಷ್ಟು ದಿವಸ ಆಗಿತ್ತು ಆಲ್ರೆಡಿ ವೀಡಿಯೋ ಬಂದಿರಲಿಲ್ಲ, ಯಾವುದೋ ಕಾರಣ ಆಲ್ರೆಡಿ ತಿಳಿಸ್ಕೊಟ್ಟೆ. ಆ್ಯಂಡ್ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಹೋಗುತ್ತೆ. ನಾನು ರೈಟ್ ಆ್ಯಂಗಲ್ ವ್ಲಾಗ್ಸ್ ಅಂತ ಏನು ಚಾನಲ್ ಹೆಸರಿಟ್ಟಿದ್ದೆ, ಚಾನಲ್ಗೆ ಕರೆಕ್ಟಾಗಿ ನ್ಯಾಯ ಒದಗಿಸಿ ಕೊಡೋ ಜವಾಬ್ದಾರಿ ನಂದು. ಮತ್ತು ಸೊ ನೆಕ್ಸ್ಟು ಇನ್ನು ರೀಸೆಂಟಾಗಿ ವೀಡಿಯೋಸು ಬರ್ತಾ ಹೋಗುತ್ತೆ. ಯಾವುದೇ ಅದ್ರ ಮೇಲೆ ಈಗ ಸ್ಟಾರ್ಟಿಂಗ್ ಸಿವಿಕ್ ಸೆನ್ಸ್ ಮೇಲೆ ಆಲ್ರೆಡಿ ವೀಡಿಯೋ ರೆಡಿ ಆಗ್ತಾಯಿದೆ. ಸಿವಿಕ್ ಸೆನ್ಸು ಎಷ್ಟು ಮುಖ್ಯ, ಯಾಕೆ ಮುಖ್ಯ ಅನ್ನೋದು ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ವೀಡಿಯೋ ಬರುತ್ತೆ. ಆ್ಯಂಡ್ ನಾನು ಒಂದಿಷ್ಟು ಲೈಕ್ ಡಾಕ್ಯುಮೆಂಟ್ರಿ ಟೈಪ್, ಆಮೇಲೆ ಸಿನಿಮೆಟಿಕ್ ಟೈಪ್ ವೀಡಿಯೋಸ್ ತೆಗೆಯೋದ್ರ ಮೇಲೆ ಫೋಕಸ್ ಮಾಡ್ತಾಯಿದೆ. ಅದು ಕೂಡ WIP ವರ್ಕ್ ಇನ್ ಪ್ರೋಗ್ರೆಸ್, ಅದು ಕೂಡ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಹೇಳೋದಾದರೆ ಅದಾದಮೇಲೆ ಎಜುಕೇಷನ್ ಸಿಸ್ಟಮ್ಮು, ಅದಾದಮೇಲೆ ಪಾಲಿಟಿಕ್ಸು, ಅದಾದಮೇಲೆ ಮೆನ್ಸ್ ಫೀಲಿಂಗು, ಮೆನ್ಸ್ ಮೆಂಟಲ್ ಹೆಲ್ತು, ಟ್ರಾವೆಲ್ ಲಾಗ್ಸು, ಇದಿಷ್ಟು ಬರ್ತಾ ಹೋಗುತ್ತೆ. ಸೀಕ್ವೆನ್ಸಲ್ಲಿ ಒಂದೊಂದೇ ಇದ್ಮೇಲಿಂದ ಬರ್ತಾ ಹೋಗ್ತವೆ ವಿಡಿಯೋ. ಲೈಕ್ ಆದಷ್ಟು ನನ್ನ ಚಾನಲ್ ನೇಮ್ ರೈಟ್ ಆ್ಯಂಗಲ್ ವ್ಲಾಗ್ಸ್ ಎಂತಾರೆ ಅದು ನಾನು ಬೆಳೆಸಬೇಕು. ಲೈಕ್ ಫೋಕಸ್ ಮಾಡಿ ಕರೆಕ್ಟಾಗಿ ಒಂದೊಂದೇ ವೀಡಿಯೋಸ್ನ ಇಲ್ಲಿಂದ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬೇಕು. ಆ್ಯಂಡ್ ಥ್ಯಾಂಕ್ ಯು. ಸಾಕಷ್ಟು ಜನ 1 ತಿಂಗಳಾದರೂ ಸಾಕಷ್ಟು ನನಗೆ ಪರಿಚಯ ಇರೋ ಜನ ವೀಡಿಯೋಸ್ ಯಾಕೆ ಮಾಡ್ತಾಯಿಲ್ಲ, ತುಂಬ ದಿವಸ ಆಯಿತು, ಭಾಳ ಟೈಮ್ ಆಯಿತು ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು. ಬೇಸಿಕಲಿ ರೀಸನ್ ಇಷ್ಟೇ, ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊತಾ ಇದ್ದೆ, ಜೊತೆಲಿ ಸ್ಟುಡಿಯೋ ಸೆಟಪ್ ಮಾಡ್ತಾಯಿದ್ದೆ. ಅದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಆ್ಯಕ್ಚುಲಿ. ಯಾಕಂದರೆ ನಾನು ಯಾರ್ದು ಹೆಲ್ಪ್ ತೊಗೊಂಡಿಲ್ಲ, ಎಲ್ಲ ಫುಲ್ ಸ್ಕ್ರಾಚಿಂದ ಪೂರ್ತಿ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಡೀಟೇಲ್ಡಾಗಿ ಎಲ್ಲ ನೋಡಿ ಯಾವ ರೀತಿ ಮಾಡಬೇಕು, ಏನು ಎಂತ, ಯಾವ ಲೈಟು ಎಷ್ಟು ಏನು, ಇದೆಲ್ಲ ಲೈಕ್ ಮಾಡೋ ಅಷ್ಟೊತ್ತಿಗೆ ಇಟ್ ಟುಕ್ ಲಾಟ್ ಆಫ್ ಟೈಮ್. ಮಧ್ಯದಲ್ಲಿ ನಂದು ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಬಂತು, ಹಾಗಾಗಿ ಟೈಮ್ ಸಿಕ್ಕಿಲ್ಲ ಟ್ರಾವೆಲ್ ಮಾಡೋಕ್ಕೂ ಕೂಡ. ಇಲ್ಲ, ಸಾಕಷ್ಟು ಕಡೆ ಟ್ರಾವೆಲ್ ಮಾಡಿ ಬಂದೆ, ಆ್ಯಕ್ಚುಲಿ ಲಾಗ್ ಮಾಡೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಸೊ ಲಾಗ್ ಮಾಡಬೇಕಾಯಿತು ಅಂತೇಳಿ. ಸೊ ಇದೀಗ ನೀವು ಲೈಟ್ ಫೋಕಸ್ ಏನು ನೋಡ್ತಾ ಇದ್ದೀರಾ, ಸೊ ಲೈಕ್ ಅದು ಕೂಡ ಲೈಟ್ ಅಪ್ಗ್ರೇಡೆಡ್. ಒಂದು ಸ್ಟುಡಿಯೋನ ಯಾವ ರೀತಿ ಸೆಟಪ್ ಮಾಡಬೇಕು, ಲೈಟ್ ಯಾವುದು ಚೂಸ್ ಮಾಡಬೇಕು, ಆಮೇಲೆ ಎಷ್ಟು ಬಡ್ಜೆಟ್ ಆಗುತ್ತೆ, ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ, ಗ್ರೀನ್ ಸ್ಕ್ರೀನ್ ಹೇಗೆ ಸೆಟಪ್ ಮಾಡಬೇಕು, ಅದಕ್ಕೆ ಕೀ ಫ್ರೇಮ್ ಲೈಟಿಂಗ್ಸ್ ಎಷ್ಟು ಮುಖ್ಯ, ಕೀ ಲೈಟಿಂಗ್ಸು, ಫೋಕಸ್ ಲೈಟು, ಸ್ಪಾಟ್ಲೈಟ್ ಅವಶ್ಯಕತೆ ಸದ್ಯಕ್ಕೆ ಬೀಳಲ್ಲ, ಲೈಕ್ ಅದು ಕೂಡ ಸೆಟಪ್ ಆಗಿದೆ. ಅದೆಷ್ಟು ಮುಖ್ಯ ಆಗುತ್ತೆ, ಲೈಕ್ ಆಕ್ಸೆಸರೀಸ್ ಯಾವ್ದು ನಿಮಗೆ ಬೇಕಾಗುತ್ತೆ, ಎಷ್ಟೆಷ್ಟು ಪರ್ಚೇಸ್ ಮಾಡ್ತೀರಾ, ಲೈಕ್ ಎಷ್ಟೆಷ್ಟು ಬಡ್ಜೆಟ್ ಹೋಗುತ್ತೆ, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕ್ತೀನಿ. ಇದ್ರ ಜೊತೆಲಿ ನಾನು ಹೇಳಿದಾಗೆ ಕಂಟಿನ್ಯೂಸ್ ಸೀಕ್ವೆನ್ಸ್ ಆಫ್ ವೀಡಿಯೋಸ್ ಇನ್ನು ರೆಡಿ ಇದೆ. ಇನ್ನು ನಿಮಗೆ ಡಿಸಪಾಯಿಂಟ್ ಮಾಡೋಕ್ಕಲ್ಲ. 1 ಮಂತು ಸಿಕ್ಕಾಪಟ್ಟೆ ಗ್ಯಾಪ್ ಆಯ್ತು ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ಆ್ಯಂಡ್ ಇನ್ನೂ ಗ್ಯಾಪ್ ಆಗೋದಿಲ್ಲ. ಆಡಿಯೋ ನಿಮಗೆ ನಾರ್ಮಲ್ ನಂದು ಪ್ರೀವಿಯಸ್ ವೀಡಿಯೋಸ್ ನೋಡ್ಬೋದು, ಅದಕ್ಕಿಂತ ಇವಾಗ ನಿಮಗೆ ಆಡಿಯೋಸ್ 200% ಇಂಪ್ರೂವ್ ಆಗಿದೆ. ಯಾಕಂದರೆ ಲೈಕ್ ಹ್ಯಾವ್ ಬಾಟ್ ದಿಸ್ ಮೈಕ್ ಆಲ್ಸೋ, ಭಾಳ ಚೆನ್ನಾಗಿದೆ ಮೈಕಿದು. ಸೊ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಹಾಕ್ತೀನಿ. ಇಷ್ಟು ಹೇಳ್ದಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ಲರೂ ಇಷ್ಟು ದಿವಸ ಈ ಒಂದು ಪ್ರೀತಿ ತೋರಿಸಿದ್ದೀರಾ. ಇನ್ಮೇಲೂ ಕೂಡ ಇದೇ ರೀತಿ ಪ್ರೀತಿನ ತೋರಿಸ್ರಿ ಅಂತ ಹೇಳ್ತಾ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಾ ಇತ್ತು. ಸೊ ಬೇಸಿಕ್ಲಿ ಇದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಗ್ರೀನ್ ಸ್ಕ್ರೀನ್ ಸೆಟಪ್, ಲೈಟ್ ಸೆಟಪ್, ಇದು ನಾನು ಇಷ್ಟು ಹೇಳ್ತಾ ಈ ವಿಡಿಯೋನ ಐ ಆಮ್ ಬ್ಯಾಕ್ ಅಂತ ಹೇಳ್ತಾ ನಿಮ್ಮನ್ನ ಎಂಟರ್ಟೈನ್ ಆಗಿರೋಕ್ಕೆ, ನಿಮ್ಮ ಒಂದು ಇನ್ನು ಏನು ಎಂಟರ್ಟೈನ್ ಕೊಡಬೇಕು ಅದಕ್ಕೆ ನಾನು 200% ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ ಎಲ್ರಿಗೂ. ಬೈ.